ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಇವತ್ತಿನ ವಿಡಿಯೋಲಿ ನಮ್ಮನೆ ಒಂದು ಫಿಟ್ಸ್ಪಾರ್ಕ್ ಅನ್ನೋ ಆ್ಯಕ್ಷನ್ ಕ್ಯಾಮ್ರಾ ಅನ್ಬಾಕ್ಸಿಂಗ್ ಮಾಡಿದ್ದೆ ರೀಸೆಂಟ್ ವಿಡಿಯೋಲಿ. ಸೊ ಅದರದ್ದು ಫಸ್ಟ್ ವಿಡಿಯೋ ಈ ಕಾರ್ ಡ್ಯಾಶ್ಬೋರ್ಡ್ಗೆ ಮೌಂಟ್ ಮಾಡ್ಕೊಂಡಿದ್ದೀನಿ. ಫಸ್ಟ್ ವಿಡಿಯೋ ಕ್ಲಾರಿಟಿ ಇದು 4K 30 FPS ಅಲ್ಲಿದೆ. ಸೊ ಈ ರೀತಿ ಇದೆ ಕ್ಲಾರಿಟಿ. ಸೊ ಬೆಸ್ಟ್ ಪರ್ಚೇಸ್ ಅಂತ ಹೇಳ್ಬೋದು. ಇರೋ ಕ್ವಾಲಿಟಿ ಮತ್ತು ಕೊಟ್ಟಿರೋ ಆಕ್ಸೆಸರೀಸು ಮತ್ತು ಪ್ರೈಸು ಇದು ಬೆಸ್ಟ್ ಆಪ್ಷನ್ ಅನಿಸುತ್ತೆ. ಕ್ಯಾಮ್ರಾ ಸೈಜು ತುಂಬ ಚಿಕ್ಕದಾಗಿ ಟೈನಿ ಕ್ಯಾಮ್ರಾ ಚೆನ್ನಾಗಿದೆ. ಸ್ಟೆಬ್ಲೈಸೇಷನ್ನು ಇದೆಲ್ಲ ಇನ್ನೂ ನಾನು ಚೆಕ್ ಮಾಡಿಲ್ಲ ಇದರಲ್ಲಿ ಅಷ್ಟೊಂದು. ಜಸ್ಟ್ ಇದು ಫಸ್ಟ್ ಕ್ಯಾಮ್ರಾ. ಹಾಗೆ ಒಂದು ರೈಡ್ ಹೋಗೋಣ ಅಂತ ಕ್ಯಾಮ್ರಾ ಈ ಕಾರ್ ಒಳಗೆ ಮೌಂಟ್ ಮಾಡಿಕೊಂಡು ಕ್ಯಾಮ್ರಾ ಜೊತೆನೇ ಕೊಟ್ಟಿರೋ ಆಕ್ಸೆಸರೀಸಲ್ಲಿ ಈ ಕಾರ್ ಮೌಂಟ್ ಮಾಡೋದು ಕೂಡ ಕೊಟ್ಟಿದ್ದರು. ಅದು ಹಿಂದಗಡೆ ಪ್ಲಾಸ್ಟರ್ ಇತ್ತು. ಸೊ ಜಸ್ಟ್ ಬೇರೆ ಏನೂ ಮಾಡಿಲ್ಲ, ಜಸ್ಟ್ ಆ ಸ್ಟಿಕ್ಕರ್ ತೆಗೆದು ನಾನು ಜಸ್ಟ್ ಪೇಸ್ಟ್ ಮಾಡಿದ್ದೀನಿ ಅಷ್ಟೇ. ಸೊ ಟೈಟಾಗಿದೆ ಬಿಕಾಸ್ ಅದು ಡ್ಯಾಶ್ಬೋರ್ಡ್ ಮೇಲೆ ಗೊತ್ತಲ್ಲ, ಅದು ಫೈಬರ್ ಮೆಟೀರಿಯಲ್ ಮೇಲೆ ಕ್ಲೀನಾಗಿ ಸ್ಟಿಕ್ ಆಗುತ್ತೆ. ಮತ್ತು ವೈಬ್ರೇಷನ್ಸ್ ಕೂಡ ಏನಿಲ್ಲ, ಕ್ಲೀನಾಗಿದೆ. ಮತ್ತು ಎಷ್ಟೋ ಒಂದು ಆಲ್ಮೋಸ್ಟ್ ಮ್ಯಾಕ್ಸಿಮಮ್ ಇದುವರೆಗೂ ಯೂಸ್ ಮಾಡಿರೋದಲ್ಲಿ ಒಂದು ಕಂಟಿನ್ಯೂಸ್ ಆಗಿ ಒಂದು 1.5 hour ರೆಕಾರ್ಡಿಂಗ್ ಮಾಡಿದ್ದೀನಿ. ಬ್ಯಾಟ್ರಿ ಪರ್ಫಾರ್ಮೆನ್ಸ್ ಚೆಕ್ ಮಾಡೋದಕ್ಕೋಸ್ಕರ ಒಂದೇ ಬ್ಯಾಟ್ರಿ ಕೊಟ್ಟಿರೋದು. ಮತ್ತು ಬೇಕಾದರೆ ಎಕ್ಸ್ಟ್ರಾ ತೊಗೋಬೇಕಾಗುತ್ತೆ. ಅದು ಕೂಡ ಚೆಕ್ ಮಾಡಿದೆ, ಅವೈಲೇಬಲ್ ಇದೆ. ಎಕ್ಸ್ಟ್ರಾ 2 ಪೀಸ್ ಬರುತ್ತೆ ಸಪ್ರೇಟ್ ಕೇಸಲ್ಲಿ ಚಾರ್ಜ್ ಮಾಡೋ ಥರ. ಸೊ ಅದನ್ನು ಬಿಟ್ಟರೆ ಕ್ಲಾರಿಟಿ ಈ ರೀತಿ ಇದೆ. ಕ್ಲಾರಿಟಿ ಕ್ಯಾಮ್ರಾದು ಆ್ಯಕ್ಷನ್ ಕ್ಯಾಮ್ರಾ ಅಲ್ಲ, ಸೊ ಪ್ರಾಬ್ಲಮ್ ಇಲ್ಲ. ಇನ್ನೊಂದು ವಿಡಿಯೋ ನೆಕ್ಸ್ಟ್ ವಿಡಿಯೋಲಿ ನಾನು ಬೈಕಿಗೆ ಮೌಂಟ್ ಮಾಡೋದು ವಿಡಿಯೋ ಮಾಡಿ ಹಾಕ್ತಿದ್ದೀನಿ ಆಲ್ರೆಡಿ, ಹೇಗೆ ಮೌಂಟ್ ಮಾಡ್ಕೊಂಡಿದ್ದೀನಿ ಅಂತ. ಸೊ ಬೈಕಲ್ಲಿ ಕೂಡ ಒಂದು ಡ್ರೈವ್ ಹೋಗಿ ನಿಮಗೆ ತೋರಿಸ್ತೀನಿ ಅದ್ರದ್ದು ಕ್ಲಾರಿಟಿ ಕೂಡ. ಈ ಕ್ಲಾರಿಟಿ ಚೆಕ್ ಮಾಡೋಕ್ಕೆ ನಾವು ಯೂಶ್ವಲಿ ನಾನು ಏನು ಮಾಡ್ತೀನಿ ಅಂದರೆ, ಇಲ್ಲಿ ಗಾಡಿ ಹೋಗ್ತಿದ್ದಾಗ ಮುಂದೆ ಇರೋ ವೆಹಿಕಲ್ ನಂಬರು ಇಲ್ಲ ಎದುರುಗಡೆ ಇರೋ ಶಾಪ್ ನೇಮು, ಸೊ ಅದೆಲ್ಲ ಚೆಕ್ ಮಾಡ್ತೀನಿ. ಸೊ ಮೇಯ್ನ್ ಅದೇ ನಮಗೆ ವಿಸಿಬಿಲಿಟಿ ಅದೆಲ್ಲ ಓದೋ ಥರ ಇದ್ದರೆ ನಮಗೆ ಯೂಸ್ ಆಗೋದು ವೀಡಿಯೋ. ಈ ಥರ ಡ್ಯಾಶ್ ಕ್ಯಾಮೆಲ್ಲ ಇಟ್ಟಾಗ ನಾನು ಆ್ಯಕ್ಷನ್ ಕ್ಯಾಮ್ನ ಡ್ಯಾಶ್ ಕ್ಯಾಮ್ ಥರ ಯೂಸ್ ಮಾಡಿ ಇಲ್ಲಿ ರೆಕಾರ್ಡ್ ಮಾಡಿರೋದು. ಸೊ ಈ ರೀತಿ ಇದೆ ಕ್ಲಾರಿಟಿ ಎಲ್ಲ. ಕೊಟ್ಟಿರೋ ಕಾಸಿಗಂತೂ ಏನು ಮೋಸ ಇಲ್ಲ, ಚೆನ್ನಾಗಿದೆ. ಇನ್ನೂ ಹೈ ಕ್ಲಾರಿಟಿದೆಲ್ಲ ಬರ್ತವೆ 8K ಅದೆಲ್ಲ. ಬಟ್ ಇದು ಕೊಟ್ಟಿರೋ ಬಜೆಟಲ್ಲಿ ಸೇಲ್ ನಡೀತಿದ್ದು ತೊಗೊಂಡಿದ್ದು, ಇರೋ ಬಜೆಟಲ್ಲಿ ಬೆಸ್ಟ್ ಕ್ಯಾಮ್ರಾ ಇದು. ಓಕೆ, ಬಟ್ ಇದೇ ರೇಂಜಲ್ಲಿ ಬೇರೆ ಬೇರೆ ಬ್ರ್ಯಾಂಡ್ದೆಲ್ಲ ಇದೆ, ಅದೆಲ್ಲ ಹೇಗೆ ಅಂತ ಗೊತ್ತಿಲ್ಲ ಪರ್ಫಾರ್ಮೆನ್ಸು. ಇದು ರೇಟಿಂಗ್ಸು ತುಂಬ ಚೆನ್ನಾಗಿತ್ತು, ಆದ್ದರಿಂದ ಇದನ್ನು ತೊಗೊಂಡೆ ನಾನು. ಫಿಟ್ಸ್ಪಾರ್ಕ್ ಈಗಲ್ i15 Pro ಅಂತ ಇದು ತುಂಬ ಚೆನ್ನಾಗಿದೆ. ಮತ್ತು ಬ್ಯಾಟ್ರಿ ಪರ್ಫಾರ್ಮೆನ್ಸಿಂದ ಹಿಡಿದು ಮತ್ತೇನಿದೆ ವಾಯ್ಸು ಮೈಕ್ ಕೂಡ ಅದರಲ್ಲಿ ಇನ್ಬಿಲ್ಟ್ ಮೈಕ್ ಇದೆ. ಸೊ ಎಕ್ಸ್ಟರ್ನಲ್ ಮೈಕ್ ಬೇಕಾದರೆ ನಮಗೆ ಟೈಪ್ ಸಿ ಮೈಕ್ ತೊಗೋಬೇಕು. ಟೈಪ್ ಸಿದು ಬರುತ್ತಲ್ಲ ಟ್ರಾನ್ಸ್ಮಿಟರ್ ರಿಸೀವರು, ಆ ಥರ ತೊಗೋಬೋದು. ಸೊ ಅದು ಸ್ಟಾಕ್ ಇರಲಿಲ್ಲ, ಸೊ ಅದರಿಂದ ತೊಗೊಂಡಿಲ್ಲ. ಇರೋ ಇನ್ಬಿಲ್ಟ್ ಮೈಕಲ್ಲೇ ಯೂಸ್ ಮಾಡಿದ್ದೀನಿ. ಸೊ ಯೂಸ್ ಮಾಡಿ ಆಡಿಯೋ ಕೂಡ ಪ್ಲೇ ಮಾಡಿ ಚೆಕ್ ಮಾಡಿದ್ದೀನಿ, ಎಲ್ಲ ವಾಯ್ಸ್ ಎಲ್ಲ ಚೆನ್ನಾಗಿದೆ. ಒಂದು ಟಿ ವಿಯಲ್ಲಿ ಹಾಕಿ ನೋಡಿದ್ದೀನಿ, ಲ್ಯಾಪ್ಟಾಪಲ್ಲಿ ಹಾಕಿ ನೋಡಿದ್ದೀನಿ ಆಡಿಯೋ ಕ್ಲಾರಿಟೀಸು. ಸೊ ಈಗ ಅದರಿಂದನೇ ವೀಡಿಯೋ ಮಾಡಿದ್ದೀನಿ, ಎಡಿಟ್ ಮಾಡಿದ್ದೀನಿ. ಸೊ ಯಾವುದೇ ಇಶ್ಯೂ ಬಂದಿಲ್ಲ ಇದುವರೆಗೂ, ಎಲ್ಲ ಚೆನ್ನಾಗಿದೆ. ಸೊ ಅಂತ ಹೇಳ್ತಾ ಇದು ಕಾರಲ್ಲಿ ಇಂಪ್ಲಿಮೆಂಟ್ ಮಾಡಿರೋ ಡ್ಯಾಶ್ ಕ್ಯಾಮ್ ಮೇಲೆ ಆ್ಯಕ್ಷನ್ ಕ್ಯಾಮ್ರಾ ಯೂಸ್ ಮಾಡಿ ಟೆಸ್ಟ್ ಮಾಡೋದಕ್ಕೋಸ್ಕರ ಮಾಡಿರೋ ವಿಡಿಯೋ ಇದು ಅಷ್ಟೇ, ಬೇರೆ ಏನಿಲ್ಲ. ಸೊ ಚೆನ್ನಾಗಿ ಬಂದಿದೆ, ನನಗೆ ಸ್ಯಾಟಿಸ್ಫೈ ಆಯಿತು ಈ ಪರ್ಚೇಸು. ಸೊ ಆದ್ದರಿಂದ ಈ ವಿಡಿಯೋ ಮಾಡಿ ಹಾಕಿದ್ದೀನಿ. ನಿಮಗೂ ಇಷ್ಟ ಆದರೆ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಲಿಂಕು ಇದು ಪ್ರಾಡಕ್ಟ್ದು. ಸೊ ನೀವು ಬೇಕಾದ್ರೆ ಇಷ್ಟ ಆದರೆ ತೊಗೊಬೋದು. ಸೊ ಇದು ಯಾವುದೋ ಪ್ರಮೋಷನ್ ಇಲ್ಲ, ಏನಿಲ್ಲ, ಜಸ್ಟ್ ನನ್ನ ರಿವ್ಯೂ ಇದು ಅಷ್ಟೇ. ಯೂಸ್ ಮಾಡಿದಾಗ ಈ ಥರ ಇದೆ, ಹಿಂಗೆ ಕ್ಲಾರಿಟಿ ಇದೆ ಅಂತ. ಸೊ ನಿಮಗೆ ಇಷ್ಟ ಆದರೆ ನೀವು ತೊಗೋಬೋದು.